2013ರಿಂದ 2018ರವರೆಗೆ ನಾನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಶಾಸಕನಾಗಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೆಲಸ ಮಾಡಿದಂಥವನು. ಮತ್ತು ಕಾಂಗ್ರೆಸ್ ಮತ್ತು JDS ನನ್ನ ನಾಯಕರಾದಂಥ ಕುಮಾರಣ್ಣರವರ ನೇತೃತ್ವದಲ್ಲಿ ಸರ್ಕಾರ ಆದಂಥ ಸಂದರ್ಭದಲ್ಲಿ ಆಗಲೂ ಕೂಡ 11 ತಿಂಗಳು ಅವರ ಮಾರ್ಗದರ್ಶನದಲ್ಲಿ ಕೆಲಸವನ್ನು ಮಾಡಿದಂಥವ್ರು. ಆದರೆ ಇಂಥ ಒಂದು ವ್ಯವಸ್ಥೆ ನಾವು ಯಾವತ್ತೂ ಕೂಡ ನೋಡಿರಲಿಲ್ಲ. ಪಕ್ಷ ಯಾವುದಾದ್ರೂ ಆಗಲಿ, ನಾವು ಕೂಡ ಅವ್ರು ನಮ್ಮ ಜಿಲ್ಲೆಯವರು, ಅವ್ರನ್ನ ಗೌರವಿಸ್ತೀವಿ. ಆದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಗೃಹ ಸಚಿವರು ನೆನ್ನೆ ಹೇಳ್ತಾರೆ, ಏನು ಆ ಹೆಣ್ಮಗಳು ಶ್ವೇತಾ ಅಲ್ಲಿ ಹೋಗಿ ಸರ್ಕಾರಿ ನೌಕರಿ ಕೊಡ್ತೀವಿ, ಅದು ಆ್ಯಕ್ಟ್ ಇವತ್ತಿಂದನೇ ಕೂಡ ಕೊಟ್ಕೊಂಬಂದಿರ್ತಕ್ಕಂಥದ್ದು. ನೌಕರ ತೀರೋದ್ರೆ ಅವ್ರ ಕುಟುಂಬಕ್ಕೆ ಕೊಡುವಂಥದ್ದು. ಆದರೆ ವರ್ಗಾವಣೆಯಾದ 7 ತಿಂಗಳಿಗೆ ಒಬ್ಬರು ಶಾಸಕರು, ಅವರ ಪುತ್ರ, ಅವ್ರ ಕುಟುಂಬದವರು ಒತ್ತಡಕ್ಕೆ ಡೆತ್ ನೋಟ್ ಬರೆದು ಅಥವಾ ಅವ್ರ ಶ್ರೀಮತಿಗೆ ವಿಚಾರ ತಿಳಿಸಿ ಸಾವನ್ನಪ್ತಾರೆ ಅಂದರೆ ನಿಮ್ಮ ಆಡಳಿತದ ವ್ಯವಸ್ಥೆ ಎಲ್ಲಿದೆ? ಸನ್ಮಾನ್ಯ ಗೃಹ ಮಂತ್ರಿಗಳು, ನಿಮ್ಮ ಜೊತೆ ನಾವು ಕೂಡ ಕೆಲಸ ಮಾಡಿದ್ದೀವಿ, ನೀವು ಒಳ್ಳೆಯವರಿದ್ದೀರಿ. ಆದರೆ ನಿಮಗೆ ಸಂವಿಧಾನದ ಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಮೇಲೆ ಗೌರವ ಇದ್ದರೆ ಕೂಡಲೇ ಯಾಕೆ ಅರೆಸ್ಟ್ ಮಾಡಲಿಲ್ಲ ಇನ್ನೂವರೆಗೆ ಶಾಸಕರನ್ನ? ಯಾಕೆ ಸಸ್ಪೆಂಡ್ ಮಾಡಲಿಲ್ಲ? DG ಅವರೇ, ಏನು ಮಾಡ್ತಾ ಇದ್ದೀರಿ? ನಿಮ್ಮ ಪೊಲೀಸ್ನವ್ರಿಗೆ ಬೆಳಗ್ಗೆಯಿಂದ ಸಂಜೆ ತನಕ 24 ಗಂಟೆ ಕೆಲಸ ಮಾಡುವಂಥ ನಿಮ್ಮ ನೌಕರರಿಗೆ ನೀವು ರಕ್ಷಣೆ ಕೊಡದೇ ಇದ್ದರೆ ನೀವು ಸಾರ್ವಜನಿಕರಿಗೆ ಏನು ರಕ್ಷಣೆ ಕೊಡ್ತೀರಿ? ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ, ಕೂಡಲೇ ಆ ಶಾಸಕರನ್ನ ಅಮಾನತು ಮಾಡಿ, ಅರೆಸ್ಟ್ ಮಾಡಿಸಿ, ಆರೋಪ ಸಾಬೀತಾದ ಮೇಲೆ ಅವ್ರನ್ನ ಉಚ್ಚಾಟನೆ ಮಾಡಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? 2 ವರ್ಷ ಒಬ್ಬ ಪೊಲೀಸ್ ಅಧಿಕಾರಿಗೆ ಅಂತೇಳಿ ತೀರ್ಮಾನ ಆಯ್ತಲ್ಲ, ಯಾಕೆ ಇಂಪ್ಲಿಮೆಂಟ್ ಆಗಲಿಲ್ಲ? ಗೃಹ ಸಚಿವರು ಪ್ರಾಮಾಣಿಕರಾಗಿದ್ದರೆ ಸಾಲದು, ನಿಮ್ಮ ಸುತ್ತಮುತ್ತಲ ಇರುವಂಥವರು ಪ್ರಾಮಾಣಿಕರಾಗಿರಬೇಕು. ಇನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ? ಈಗ CID ಕೊಟ್ಟಿದ್ದೀರಾ? CIDಗೆ ಇಲ್ಲ ಐತಲ್ಲ ಇವತ್ತು. ನಾಗೇಂದ್ರ ದದ್ದಲ್ ನಾಟ್ ಇನ್ SIT ಚಾರ್ಜ್ ಶೀಟ್. ನನ್ನ 35 ವರ್ಷದ ಅನುಭವದಲ್ಲಿ
ಯಾವತ್ತೂ ಕೂಡ ಪೊಲೀಸ್ ಇಲಾಖೆನ ಒಂದು ಸರ್ಕಾರ ಇಷ್ಟೊಂದು ಕೆಳಮಟ್ಟದಲ್ಲಿ ನಡೆಸ್ಕೊಂಡಿರಲಿಲ್ಲ. ಇದು SIT ಅಲ್ಲ, ಇದ್ದಾರೆ ಕೆಲವು ಒಳ್ಳೆ ಪ್ರಾಮಾಣಿಕ ಅಧಿಕಾರಿಗಳು. SSIT ಸನ್ಮಾನ್ಯ ಸಿದ್ದರಾಮಯ್ಯರವರು ಮತ್ತು DK ಶಿವಕುಮಾರ್ರವರು. ಇವರ ಆದೇಶದ ಮೇಲೆ ಕೆಲಸ ಮಾಡಿ ಯಾರ್ಯಾರಿಗೆ ಯಾವ್ಯಾವ ಹುದ್ದೆನ ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಎಲ್ಲಿವರೆಗೆ ಕಾಕಿಯನ್ನು ಹಾಕ್ಕೊಂಡು ದಕ್ಷ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ದಾನೆ, ಕೊಟ್ಕಡೆ ಕೆಲಸಕ್ಕೆ ಹೋಗ್ದಾನೆ, ಇಂಥ ಕಡೆನೇ ಪೋಸ್ಟಿಂಗ್ ಬೇಕು ಅಂತೇಳಿ ಕೆಲವು ಅಧಿಕಾರಿಗಳು IPS ಅಧಿಕಾರಿಗಳು ಬಕೆಟ್ ಹಿಡಿತಾರೆ ನಮ್ಮಂಥ ರಾಜಕಾರಣಿಗಳಿಗೆ. ಅಲ್ಲಿವರೆಗೆ ಇಂಥ ವ್ಯವಸ್ಥೆಗಳು, ಇಂಥ ಪ್ರಾಮಾಣಿಕ ಅಧಿಕಾರಿಗಳ ಸಾವನ್ನ ಯಾರೂ ಕೂಡ ತಪ್ಪಿಸ್ಲಿಕ್ಕಾಗಲ್ಲ. ಇವತ್ತು ಇದ್ರನ್ನ ಚಾರ್ಜ್ ಶೀಟಿಂದ ಬಿಟ್ಟಿದ್ದೀರಿ. ಈ ರಾಜ್ಯದ ಜನತೆಗೆ ಅವತ್ತೇ ಗೊತ್ತಾಗಿದೆ ಯಾಕೆ ಒಬ್ಬರು ನಿಮ್ಮ ಅಧ್ಯಕ್ಷರು SIT ಅವರೇ ನಾನು ಅರೆಸ್ಟ್ ಮಾಡಿ, SIT ಅವರೇ ನಾನು ತನಿಖೆ ಮಾಡಿ ಯಾಕೆ ಹೋದ್ರು? ED ಅರೆಸ್ಟ್ ಮಾಡ್ತಾರೆ ಅಂತ. ರೇವಣ್ಣವ್ರ ಕೇಸಲ್ಲಿ ಮೊನ್ನೆ ಚಾರ್ಜ್ ಶೀಟ್ ಕೊಟ್ಟಿದ್ದೀರಿ. ಇದರಲ್ಲಿ ಇಂಥ ತರಾತುರಿ ಏನಿತ್ತು ಅಂದರೆ ನಿಮ್ಮ ಶಾಸಕರನ್ನ ರಕ್ಷಣೆ ಮಾಡುವಂಥ ಕೆಲಸ. ದಯವಿಟ್ಟು ಈ ಕೆಲಸ ಮಾಡಿಬಿಡಿ. ನಾನೇ ತಪ್ಪು ಮಾಡಿದರೂ ಕೂಡ ಈ ಕೆಲಸ ಮಾಡಿಬಿಡಿ, ನ್ಯಾಯ ಕೊಡಿ. ಇಡೀ ರಾಜಕೀಯದ ಇತಿಹಾಸದಲ್ಲಿ ನೇರವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಹಣ ಚುನಾವಣೆಯ ಸಂದರ್ಭದಲ್ಲಿ ಬೇರೆಯವ್ರ ಖಾತೆಗೆ ವರ್ಗಾವಣೆ ಆಗಿದೆ ಅಂದರೆ ಇದು ಕೊನೆ ಯಾರು? ಇವತ್ತು ಈ SC ST ಹಣ ದುರ್ಬಳಕೆ ಆಗಿರ್ತಕ್ಕಂಥದ್ರಲ್ಲಿ ಏನು ಚಾರ್ಜ್ ಶೀಟಲ್ಲಿ ನೀವು ಕೈ ಬಿಟ್ಟಿದ್ದೀರಿ, ಇದೇ CID ವರದಿನಲ್ಲೂ ಕೂಡ ಮುಂದೆ ಬರುತ್ತೆ. ಅದಕ್ಕೆ CID ಕೊಟ್ಟಿದ್ದೀರಿ. ಇದ್ದಾರೆ ಕೆಲವರು ಒಳ್ಳೆ ಪ್ರಾಮಾಣಿಕರು, ಇಲ್ಲ ಅಂತ ಹೇಳಲ್ಲ. ಆದರೆ ಏನಾಗ್ತಾ ಇದೆ, ಆ ಹೆಣ್ಣುಮಗಳು ನಿನ್ನೆ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಮುಂದೆ ನನ್ನ ಗಂಡನಿಗೆ ನ್ಯಾಯ ಸಿಗಬೇಕು ಅಂತೇಳಿ ಕಣ್ಣೀರಾಗ್ತಾ ಇದ್ದಾರಲ್ಲ, ಯಾಕಿನ್ನೂ ಅರೆಸ್ಟ್ ಮಾಡಿಲ್ಲ? ಯಾಕಿನ್ನೂ ಸಸ್ಪೆಂಡ್ ಮಾಡಿಲ್ಲ? ನಿಮ್ಮಿಬ್ಬರ ಮೇಲೂ ಕೂಡ ಗೌರವ ಇದೆ. ಮುಖ್ಯಮಂತ್ರಿಗಳೇ, ಗೃಹ ಮಂತ್ರಿಗಳೇ, ಜನ ಬೀದಿಗಿಳಿಯಕ್ಕೆ ಮುಂಚೆ ಯಾವ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜನಾಂಗದ ಹೆಸರಿನಲ್ಲಿ ಇವತ್ತು ಅಧಿಕಾರಕ್ಕೆ ಬಂದರೆ ನ್ಯಾಯ ಕೊಡೋ ಮೂಲಕ, ಡಾಕ್ಟರ್ BR ಅಂಬೇಡ್ಕರ್ ಅವರ ಕಾನೂನನ್ನ ಗೌರವಿಸೋ ಮೂಲಕ ಕೂಡಲೇ ಅವ್ರನ್ನ ಬಂಧಿಸುವಂಥದ್ದನ್ನ ಮಾಡಿ. ಭಾರಿ ನೋವಿನ ಸಂಗತಿ. ಯಾರು ಕೆಲಸ ಮಾಡ್ತಾರೆ ಈ ಥರ ಆದರೆ? ಒಂದೊಂದು ಪೋಸ್ಟಿಂಗ್ಗೆ ಅವರೇ ಹೇಳ್ತಾವ್ರೆ. ಇದು ನ್ಯಾಯನಾ? ನೀವು ತೊಳ್ದೇ ಇರ್ಬೋದು, ಯಾರು ತಗೋತಿದ್ದಾರೆ ಅವ್ರನ್ನ ಕ್ರಮ ವಹಿಸಿ. ಅಧಿಕಾರಿಗಳಿಂದ ಹಣ ತಗೊಂಡು ಮತ್ತೆ ಪ್ರಾಮಾಣಿಕವಾಗಿ ನಮ್ಮ ಎದುರುಗಡೆ ಕೆಲಸ ಮಾಡಿ ಅಂತ ಅವ್ರು ಹೇಳಿದ್ರೆ, ಅವ್ರ ವರ್ಗಾವಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವ್ರ ಹೆಂಡತಿ ಮಕ್ಕಳಿಗೆ ತಣ್ಣೀರು ಬಟ್ಟೆ ಹಾಕ್ತಾರ? ಅವರಿಂದ ಹಣ ತಗೊಂಡ್ರೆ ಅದು ಯಾರ ಮೇಲೆ ಪರಿಣಾಮ ಬೀರ್ತದೆ ಹೇಳಿ? ಯಾರು ಆ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾವುದೇ ಅಧಿಕಾರದಲ್ಲಿರಲಿ, ಅಧಿಕಾರಿಗಳ ವರ್ಗಾವಣೆಯಲ್ಲಿ ಹಣ ತಗೊಳ್ಳೋದ್ರ ಬದಲು ಯಾವ್ದಾದ್ರು ಹೋಗಿ ದೇವಸ್ಥಾನಗಳ ಮುಂದೆ ಭಿಕ್ಷೆ ಬೇಡಿ ಅಂತೇಳಿ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ
ಎರಡನೇ ವಿಚಾರ, ನಮ್ಮ ಸ್ನೇಹಿತರು ಈಗ ಅದೇನೋ ಚಡ್ಡಿ ಅದು ಯಾವುದು ಅಂತ ಗೊತ್ತಿಲ್ಲ ನನಗೆ. ನಮ್ಮ ಜಮೀರಣ್ಣ 2006ರಲ್ಲಿ ಬಸ್ಸ ಓಡಿಸ್ಕೊಂಡು ಹೋದ್ರಲ್ಲ, ಆಗ ಗೊತ್ತಿರ್ಲಿಲ್ವಾ? ನಿಮ್ಮನ್ನ ನಿಮ್ಮ ಸಮಾಜ ಗುರುತಿಸೋ ಲೆವೆಲ್ಗೆ ದೇವೇಗೌಡರು ಕುಟುಂಬ, ಕುಮಾರಣ್ಣರವರು ಅವತ್ತು ದರಿದ್ರ ನಾರಾಯಣ ಹರಿ ಅಂಥೇಳಿ ಬೀದಿನಲ್ಲಿ ಚಂದ ಎತ್ತಿ ನಿಮ್ಮನ್ನು ಶಾಸಕರು ಮಾಡಿದ್ರಲ್ಲ, ಅದಾದ್ಮೇಲೆ ನೀವು ಸಚಿವರಾದ್ರಲ್ಲ, ಆಗ ಗೊತ್ತಿರಲಿಲ್ವ ಜಮೀರಣ್ಣ? ಕಾರ್ ಓಡಿಸ್ಕೊಂಡು ಹೋದ್ರೆ, ಬಸ್ ಓಡಿಸ್ಕೊಂಡು ಹೋದ್ರಲ್ಲ, ಅವಾಗ ಯಾರ್ಯಾರು ಏನೇನು ಇಕ್ಕಿದ್ರು ಅಂತ ಗೊತ್ತಾಗಲಿಲ್ವಾ? ನಾನು ಕೂಡ ಒಂದು 17-18 ವರ್ಷ ಭಾರತೀಯ ಜನತಾ ಪಾರ್ಟಿಲಿ ಇದ್ದವನು. ಇವತ್ತು 20 ವರ್ಷ JDS ಅಲ್ಲಿ ಇದ್ದೀನಿ. JDS ಅವರು ಒಪ್ಕೊಳ್ಳಿ ಅಂತ ಭಾರತೀಯ ಜನತಾ ಪಾರ್ಟಿಯವ್ರನ್ನ ಬಾಯಿ ಬಂದಂಗೆ ಮಾತಾಡಿದ್ರೆ ಮನಸ್ಸಾಕ್ಷಿ ಒಪ್ಪಬೇಕಲ್ಲ. ಏನೋ ನಮ್ಮ ಆಸೆಗೋಸ್ಕರ ನಾವು ಪಕ್ಷ ಬದಲಾಯಿಸ್ತೀವಿ, ಅದಕ್ಕೆ ಬಾಯಿ ಬಂದಂಗೆ ಮಾತಾಡ್ಬಿಡಿ. ಆಯ್ತಲ್ಲ, ಮಂತ್ರಿ ಆಗಿದ್ದೀರಲ್ಲ, ಇನ್ಯಾರನ್ನು ಓಲೈಸ್ಬೇಕು? ನಿಮ್ಮ ಹಳೆ ಸ್ನೇಹ ನೆನ್ಕೊಳ್ಳಿ. ಇದೆಲ್ಲವನ್ನ ನೋಡಿ ಇತ್ತೀಚೆಗೆ ರಾಜಕಾರಣದ ವ್ಯವಸ್ಥೆಯನ್ನು ಜನ ಭಾಳ ಕೆಟ್ಟದಾಗಿ ನೋಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೀನಿ, ದಯಮಾಡಿ ನೀವು ಕಾಂಪ್ರಮೈಸ್ ಆಗಬೇಡಿ. ಅಧಿಕಾರಕ್ಕೋಸ್ಕರ ನಿಮ್ಮ ಮನಸ್ಸಾಕ್ಷಿಯ ವಿರುದ್ಧವಾಗಿ ನಡ್ಕೋಬೇಡಿ. ಯಾಕೆಂದರೆ ನಿಮ್ಮನ್ನು ಭಾಳ ಹತ್ತಿರದಿಂದ ನಾವು ನೋಡಿದ್ದೀವಿ. ಕೂಡಲೇ ಆ ಕುಟುಂಬಕ್ಕೆ ನ್ಯಾಯ ದೊರಕಿಸಿ, ಹಾಕಿ ಕಂಬಿ ಒಳಿಕೆ, ಜನ ಒಪ್ತಾರೆ ನಿಮ್ಮನ್ನ. ಇಷ್ಟು ಹೇಳಿ, ಇನ್ನು ನಾಳೆ ನಮ್ಮದು ಇವತ್ತು ಮದ್ದೂರ ಹತ್ರ ಬರ್ತಾ ಇದೆ, ನಾಳೆ ಮಂಡ್ಯ, 10ನೇ ತಾರೀಕು ಕಾರ್ಯಕ್ರಮ. ನಮ್ಮ ಕೆಲವು ಕಾಂಗ್ರೆಸ್ ನಾಯಕರು ಹೇಳ್ತಾರೆ, ನೀವು ಇಲ್ಲಿಂದ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರಲ್ಲ, ಆವತ್ತು ಯಾರ್ಯಾರು ಚಕಾರ ಎತ್ತಿದ್ವಾ? ಜನ ತೀರ್ಮಾನ ಮಾಡ್ತಾರೆ. ನೀವು ವಿರೋಧ ಪಕ್ಷ ಅಲ್ಲ, ನೀವು ಆಡಳಿತ ಪಕ್ಷ. ಜನ ಕಷ್ಟದಲ್ಲಿದ್ದಾರೆ. ನಿಮ್ಮ 5 ಗ್ಯಾರಂಟಿ ಯಾವ್ಯಾವ ಇಂಪ್ಲಿಮೆಂಟ್ ಆಗವೆ ನೋಡಿ. ನೆನ್ನೆ ನಮ್ಮ ಉಪಮುಖ್ಯಮಂತ್ರಿಗಳು ಮಾತಾಡುವಾಗ ಅಲ್ಲೇ ತಾಯಂದ್ರು ಹೇಳ್ತಾಯಿದ್ರು, ದುಡ್ಡೇ ಬಂದಿಲ್ಲ ಅಂತ. ಹಾಲಿನ ದುಡ್ಡು ಸಬ್ಸಿಡಿ 1 ವರ್ಷದಿಂದ ಬಂದಿಲ್ಲ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ವೇತನ, ಸಂಧ್ಯಾ ಸುರಕ್ಷಾ ವೇತನ ಇನ್ ಟೈಮಿಗೆ ತಲುಪ್ತಾ ಇಲ್ಲ. ತೆಗೆದು ನೋಡಿ. ಅದನ್ನ ಎಚ್ಚರಿಸಿ. ಇನ್ನು 3.25 ವರ್ಷ ಇರ್ತೀರಿ. ಆಮೇಲೆ BJP ಅವರು JDS ಅವರು ಏನು ತಪ್ಪು ಮಾಡೋರು ಏನಂದ್ರೆ ಅವತ್ತು ಜನದ ಹತ್ರ ತಗೊಂಡೋಗಿ. ಈಗ ನಿಮ್ಗೆ ಅಧಿಕಾರ ಕೊಟ್ಟವರಲ್ಲ ಜನ, ಆಡಳಿತ ಮಾಡಿ. ನಾವು ಮನವಿ ಮಾಡುವಂಥದ್ದು ಇಲ್ಲ. ನಾವು ವಿರೋಧ ಪಕ್ಷ ಅಂದರೆ BJP 20 ತಪ್ಪುಗಳನ್ನು ಮಾಡಿದ್ದು. ಮತ್ತು ಇಲ್ಲಿವರೆಗೆ ಯಾಕೆ ಸುಮ್ಮನಿದ್ರಿ? ನೀವು ಮಾಡಿ,
ಆಮೇಲೆ ನಾವು ಮಾಡ್ತೀವಿ ನಮ್ಮನ್ನು ಕೇಳಬೇಡಿ ಅಂತ ಮಾಡಿದ್ರ? ಯಾರೇ ಮಾಡಿದ್ರು ಕ್ರಮ ಮಾಡಿ. ಇದು ಬ್ಲ್ಯಾಕ್ ಮೈಲಾ? ನೀವು ಇದನ್ನು ಮಾಡಿದ್ರೆ ನಾವು ಅದನ್ನು ಎತ್ತೀವಿ, ಇದಕ್ಕೆ ಸುಮ್ಮನಿರಿ, ಆಗ ನಾವು ಅದಕ್ಕೆ ಸುಮ್ಮನೆ. ಬ್ಲ್ಯಾಕ್ ಮೈಲ ಇದು? ಅದರಿಂದ ಈ ಮೂಲಕ ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದು, ಕೂಡಲೇ ಈ ಕುಟುಂಬಕ್ಕೆ ನ್ಯಾಯ. ಜನರನ್ನ ರಾಜಕಾರಣಿಗಳು ಅಂದರೆ ಪರವಾಗಿಲ್ಲಪ್ಪ, ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮಾರುತ್ತಾರೆ ಅಂಥೇಳಿ ಇನ್ನು ವಿಧಾನಸೌಧದೊಳಗೆ ಮಾತಾಡೋಕ್ಕೆ ನಮ್ಮ ಜನ ಬೇಡ ಅಂತ ಹೇಳೋರೆ. ಇನ್ನು ಹೆಂಗೆ ತಿಳಿಸೋದು? ಅದಕ್ಕೆ ನಿಮ್ಮ ಮೂಲಕ ತಿಳಿಸೋರು, ಅದಕ್ಕೆ ಕರೆದಿದ್ದೀವಿ ಎಲ್ಲರೂ. ಅಲ್ವಾ? ನಿಮಗೆ ಕೊಟ್ಟವರಲ್ಲ ಜನ 135 ಸೀಟ. ಅದೇನು ಮಾಡ್ತೀರಿ ಮಾಡಿ. ಈಗ ಈ SIT ಹೆಂಗೆ ಉಪಯೋಗಿಸ್ಕೊಂಡಿರಿ, ಇನ್ನೇನೇನಾರು ಉಪಯೋಗಿಸ್ಕೊಂಡು ಹಾಕಿ ಅದು ಯಾರನ್ನ ಒಳಕ್ಕೆ ಸತ್ಯಾಸತ್ಯತೆ ಹೊರಗೆ ಬರಲಿ. ಏನು ಬೇಡ ಅಂತ ಹೇಳಲ್ಲ ನಾವು. ಈಗ ಕೆಲವು ನಾಯಕರಿಗೆ ಏನೋ ಜನ ವಿಶ್ವಾಸ ಇಟ್ಟು ಅಷ್ಟು ವರ್ಷದಿಂದ ಹೋರಾಟ ಮಾಡಿದ್ದಾರೆ, ಅವರು ಒಂದು ಸತಿ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಮತ ಕೊಟ್ಟವರು. ನೀವು ಮುಖ್ಯಮಂತ್ರಿ ಆಗೋಕ್ಕೆ ಮುಂದಕ್ಕೆ ಏನು ಮಾಡಬೇಕು ಅದು ಯೋಚನೆ ಮಾಡಿದೆ. ಸುಮ್ಮನೆ ಯಾಕೆ ದೇವೇಗೌಡರ ಕುಟುಂಬನ ಮಾತಾಡ್ತೀರಿ? ಅದಾಗಿ ನಾವು ಯಾರು ಬೇಡ ಅಂತ ಹೇಳಲ್ಲ, ನಾವು ಖುಷಿ ಪಡ್ತೀವಿ. ಸಿದ್ದರಾಮಯ್ಯನವ್ರದ್ದು ಏನು ಅವಧಿ ಇದೆ, ನೀವೇನು ಹೈಕಮಾಂಡಲ್ಲಿ ಮಾತಾಡಿದ್ದೀರಿ ಅದಂತ ಆಗಿ ಆದ್ಬಿಟ್ಟು ಸುಮ್ಮನೆ ಕುಮಾರಣ್ಣನ ಬೈಯೋದು, ದೇವೇಗೌಡರು ಬೈಯೋದು. ಕುಮಾರಣ್ಣಂಗೂ ಹೇಳಿದ್ದೀನಿ ನೆನ್ನೆ, ಅಣ್ಣ ಅವ್ರು ಏನಾದರೂ ಮಾತಾಡಲಿ, ನಮ್ಮದೇನು ಪರಿಶಿಷ್ಟ ಜಾತಿ ಪಂಗಡ ಕನ್ಯೆ ಆಗಿದೆ ಆ ವಿಚಾರನ ಜನರಿಗೆ ತರೋದ್ಬಿಟ್ಟು, ಗಮನಕ್ಕೆ ತರೋದ್ಬಿಟ್ಟು ಇನ್ಯಾವ ವಿಚಾರನೂ ನಿಮ್ಮ ಕೈ ಮುಗಿತೀನಿ ಮಾತಾಡಬೇಡಿ ಅಣ್ಣ ಅಂತ ನಾವು ಪ್ರಾರ್ಥನೆ ಮಾಡಿದ್ವಿ. SIT ಅಂದ್ರಲ್ಲ, SSIT ಹೇಳಿದ್ನಲ್ಲ, ಅದು ಶಿವಕುಮಾರಣ್ಣ ಮತ್ತು ಸಿದ್ದರಾಮಯ್ಯ. ಅದು ಹೆಸರು ಚೇಂಜ್ ಮಾಡಬೇಕು. ಇದ್ದಾರೆ ಕೆಲವು ಪ್ರಾಮಾಣಿಕರು ಈ ಕಾಲಕ್ಕೆ. ಈಗ ನೋಡ್ತಾ ಇದ್ದೀರಲ್ಲ, ಇದೇ SIT. ಅಲ್ಲಿಗೆ ಒಬ್ಬರು ತನಿಖಾ ತಂಡದ ಮುಂದೆ ನನ್ನ ಮೊದಲೇ ಕಸ್ಟಡಿಗೆ ತಗೊಳ್ಳಿ ಅಂತ ಹೋಯ್ತಾರೆ ಅಂದರೆ, ಈಗ ನಾನು ಮಳೆ ಬಂದಾಗ ನೀವು ಶೆಲ್ಟ್ರು ಪಕ್ಕದಲ್ಲಿದ್ದರೆ ನಿಮ್ಗೆ ಶೆಲ್ಟ್ರ್ ಸಿಗ್ತದೆ ಅಂದರೆ ತಾನೇ ಅದ್ರ ಅಡಿ ಕೊಡ್ಬರೋದು. ಅದು ಇಲ್ಲ ನಮ್ಗೆ ಶೆಲ್ಟ್ರ್ ಸಿಗಲ್ಲ ಅಂದರೆ ನಾನೇ ಕಲ್ಲೋಯ್ತೀನಿ. ಅಲ್ಲಿಗೆ ಇವ್ರು SSIT ನಮ್ಮ ಸಂಸ್ಥೆ ಅನ್ಕೊಬಿಟ್ಟವ್ರೆ, ಹೆಂಗೆ ಬೇಕಾದ್ರೆ ಬರ್ಸ್ಕೋಬೋದು ಅವ್ರು. ಈಗ ಆಯ್ತಾ ಇರೋದೇನು, ಇದು ಕರ್ನಾಟಕದ ರಾಜ್ಯದ ಜನ ದಡ್ರಲ್ಲ. ಇಲ್ಲಿ ನಡೀತಾ ಇರೋ ತನಿಖೆ ಯಾರು ಚಾರ್ಜ್ ಶೀಟ್ ಹಾಕಿರ್ತಾರೆ ಅವರು ಏನು ತಪ್ಪಿಸ್ಕೊಳ್ಳಲ್ಲ. ಡಾಕ್ಯುಮೆಂಟ್ ಇರ್ತದೆ, ಟ್ರಾನ್ಸ್ಫರ್ ಆಗಿರೋದು ಅಮೌಂಟು, ಫೋನ್ ಇರ್ತದೆ ಮಾತಾಡಿರೋದು, ಲೊಕೇಶನ್ ಇರ್ತದೆ, ಯಾರ್ಯಾರು ಎಲ್ಲೆಲ್ಲಿ ಭೇಟಿ ಮಾಡಿದ್ದೀವಿ ಅನ್ನೋದು. ಇವತ್ತು ತಂತ್ರಜ್ಞಾನ ಭಾರಿ ಮುಂದುವರೆದೈತೆ. ಒತ್ತಡಕ್ಕೆ ಮಾಡಿದರೆ ಅವರು ಅನುಭವಿಸ್ತಾರೆ. ಆದರೆ ಇಲ್ಲಿ ಟೆಕ್ನಿಕಲ್ ಪಾಯಿಂಟ್ ಇದೆ. ಒಂದು ತನಿಖಾ ತಂಡದಲ್ಲಿ ಚಾರ್ಜ್ ಶೀಟಲ್ಲಿ ಇಲ್ಲ ಅಂತ ಕೊಟ್ಟರೆ, ಕ್ಲೀನ್ ಚಿಟ್ ಕೊಟ್ಟರೆ, ಇನ್ನೊಂದು ತನಿಖಾ ತಂಡ ಇದ್ದಾರೆ ಅಂತ ಕೊಟ್ಟರೆ, ಯಾರು ಆರೋಪಿಗಳಿದ್ದಾರೆ ಅವರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಆ ಕಾರಣಕ್ಕೆ ಇದು ತರಾತುರಿನಲ್ಲಿ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ಅದರಿಂದ ದಯಮಾಡಿ ಇವೆಲ್ಲ ನಿಲ್ಲಿಸಿ. ಯಾರು ಕೂಡ ರಾಜಕಾರಣ, ಅಧಿಕಾರ, ವಂಶ ಪಾರಂಪರ್ಯ ಅಲ್ಲ. ಇವತ್ತು ನೀವಿದ್ದೀರಿ, ನಾಳೆ ಇನ್ನೊಬ್ಬರು ಬರ್ಬೋದು,
ನಾಳೆ ಇನ್ನೊಬ್ಬರು ಬರ್ಬೋದು. ಇಂಥದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಈ ಮೂಲಕ ಒತ್ತಾಯ.